ಕೇಂದ್ರ ಸರ್ಕಾರದ 2025-26ನೇ ಸಾಲಿನ ಬಜೆಟ್ ಮಂಡನೆ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಮಧ್ಯಮ ವರ್ಗದವರಿಗೆ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು ಮೋದಿ ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಮಾತನಾಡಿದ್ದಾರೆ. ಆದಾಯ ತೆರಿಗೆ ವಿನಾಯಿತಿ ಬಗ್ಗೆ ಏನಂತ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಶ್ಲಾಘಿಸಿರುವಂತದ್ದು ಬಿಜೆಪಿಯವರು. ಇದು ಸಹಜ, ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಬಜೆಟ್ ಚೆನ್ನಾಗಿದೆ, ಮಧ್ಯಮದವರಿಗೆ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅನ್ನ ಕೊಟ್ಟಿದೆ ಮೋದಿ ಸರ್ಕಾರ ಅನ್ನುವಂಥದ್ದನ್ನ ಸಹಜವಾಗಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಇನ್ನ ವಿರೋಧ ಪಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಅವರು ವಿರೋಧವನ್ನ ಮಾಡ್ತಾರೆ. ಈಗ ಮೇನ್ ಆಗಿರುವಂತದ್ದೇನು, ಯಾವ್ಯಾವ ರೀತಿಯಾಗಿ ಬೆನಿಫಿಟ್ಸ್ಗಳು ಸಿಕ್ಕಿದೆ, ಕೃಷಿ ಕೈಗಾರಿಕೆ ವಲಯಕ್ಕೆ ಏನ್ ಕೊಡ್ಲಾಗಿದೆ, ಉದ್ಯಮಿಗಳು ಹಾಗಾದ್ರೆ ಆ ಉದ್ಯಮಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಅನುದಾನವನ್ನ ಕೊಟ್ಟಿರುವಂತದ್ದು, ಹಾಗೆ ಇನ್ನಷ್ಟು ಉತ್ತೇಜನವನ್ನ ಕೊಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೊಸ ಹೊಸ ಯೋಜನೆಗಳನ್ನ ಕೊಟ್ಟಿದೆ ಅನ್ನುವಂತ ಕುತೂಹಲಗಳಿರುತ್ತಲ್ಲ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಉದ್ಯಮಿಗಳು, ನಾಯಕರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ 5 ಲಕ್ಷಕ್ಕೆ ಏರಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗಾಗಲೇ 2 ವರ್ಷದ ಮುಂಚೆನೆ ನಾವು ಏರಿಸಿದ್ದೇವೆ. ಇದು ಅವರು ಏರಿಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸ ಏನಿದೆ, 5,400 ಕೋಟಿ ರೂಪಾಯಿಯನ್ನ ಈ ಒಂದು ಬಾಬ್ಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ. ಮತ್ತಿದು ಏರ್ಸಿದೀವಿ ಅಂತ ಹೇಳಿದ್ರೆ, ದುಡ್ಡು ಕೊಡದೆ ಏರ್ಸಿದೀವಿ ಅಂತ ಪೇಪರ್ ಅಲ್ಲಿ ಕೊಟ್ರೆ ಬರೀ ಸರಸ್ವತಿ ಪ್ರಸನ್ನ ಆದ್ರೆ ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು, ರೈತರನ್ನ ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಕೊಡುಗೆ ಇದು ಅಂತಕ್ಕಂಥದ್ದು. ಇದನ್ನ ನಾನು ನಿಜಕ್ಕೂ ಕೂಡ ಖಂಡಿಸ್ತೇನೆ. ಇವರು ಮನೆಗಳಿಗೆ ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ GST 27% ತಗೊಳ್ತಾರೆ. 2 ಲಕ್ಷ ರೂಪಾಯಿ ಕೊಡೋದೇನು, ಇಲ್ಲಿ 27% GST ತಗೋತಾರೆ. ಎಷ್ಟು ಕೊಟ್ಟಂಗ ಆಗ್ತದೆ ಅಲ್ಲಿಗೆ? 1.25 ಲಕ್ಷ ಅಲ್ಲ, 1.5 ಲಕ್ಷ ಅಷ್ಟು ಕೊಟ್ಟಂಗ ಆಗ್ತದೆ. ಲೆಸ್ ದನ್ 1.5 lakhs. ಇವರು ಈ ರೀತಿಯಲ್ಲಿ ಬರೀ GSTನ ಯಾವ್ಯಾವ್ದಕ್ಕೆ ಹಾಕ್ಬೇಕು, ಯಾವ್ದಕ್ಕೆ ಹಾಕ್ಬಾರ್ದು, ಈ ಬಡವರು ಕೊಡೋದು ಮನೆ, ನಿರ್ಗತಿಕರು ಕೊಡೋ ಮನೆ ಅದು. ಅದಕ್ಕೂ ಇವ್ರು 27% GST ಮಾಡಿಕೊಂಡು 2 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಅಂತಂದ್ರೆ ಏನಾಗ್ತದೆ? ಅಟ್ಲೀಸ್ಟ್ ಆ GST ಅವ್ರಿಗೆ ಎಕ್ಸೆಪ್ಟ್ ಮಾಡ್ಬೇಕಲ್ಲ. ಹೋಗ್ರಿ, ಅದು GST ಕೌನ್ಸಿಲ್ ಅಲ್ಲಿ ತೀರ್ಮಾನ ಆಗೋದು, ನಮ್ ಸರ್ಕಾರ ಏನೋ ಮಾಡಕ್ ಆಗಲ್ಲ ಅಂದ್ರೆ ಹೋಗ್ರಿ, ಅಷ್ಟು ದುಡ್ಡನ್ನ ಇವ್ರು ಹೆಚ್ಚಿಗೆನಾರು ಮಾಡ್ಬೇಕಲ್ಲ. ಇದು ಬಡವರ ವಿರೋಧಿ ಬಜೆಟ್, ರೈತರ ವಿರೋಧಿ ಬಜೆಟ್ ಅಂತಕ್ಕಂಥ ನಿಸ್ಸಂಶಯ. ಕೇಂದ್ರ ಸರ್ಕಾರದ ಬಜೆಟ್ ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾ ಇನ್ನೂ ನೋಡಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸ್ತಕ್ಕಂತಹದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚಂಬು ನಮ್ಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರತಕ್ಕಂತ ದ್ರೋಹ. ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅಪೇಕ್ಷೆಗಳನ್ನು, ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ಕಳೆದ ವರ್ಷ ಸಂಪೂರ್ಣ ನಿರಾಶೆ ಮಾಡಿತು. ಕಳೆದ 5-6 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಸಹಿತ, ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದೊಳಗೂ ಸಹಿತ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ. ಬಜೆಟ್ ಬಗ್ಗೆನೇ ನಮ್ಮ ಕರ್ನಾಟಕದವರಿಗೆ ವಿಶ್ವಾಸ ಹಾರಿ ಹೋಗಿದೆ. ಯಾಕಂದ್ರೆ ಆ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ, ಕೊಡೋದಿಲ್ಲ. ಈ ಭದ್ರಾದ ಇದನ್ನು ನೋಡಿದ್ವಿ ನಾವು, ಕೊಡಲಿಲ್ಲ ಅವ್ರಿಗೆ, ನಾವು ದುಡ್ಡು ಕೊಡಲಿಲ್ಲ. ಆದ್ದರಿಂದ ಬಜೆಟ್ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಕೊಡಬೇಕಾದದ್ದನ್ನು
ಕೊಡೋದಕ್ಕೆ ಏನೇನು ಹೆಜ್ಜೆ ಇಡಬೇಕು ಇಡಬೇಕಾಗಿದೆ. ರೈಲ್ವೆ ಲೈನ್ ಆಗಲಿ ಅಥವಾ ಮೂಲಭೂತ ಸೌಲಭ್ಯಗಳ ಸೃಷ್ಟಿಗಾಗಲಿ, ಟೂರಿಸಂನಲ್ಲಿ ಕೊನೆಗೆ ನಮಗೆ ಒಂದು 200 ಕೋಟಿ ರೂಪಾಯಿ ಕೊಟ್ಟರು. 5 ವರ್ಷದಾಗ ಬರೀ 19 ಕೋಟಿ ಕೊಟ್ಟಿದ್ದೆ. ವಿರೋಧ ಪಕ್ಷದವರು ಸಹಜವಾಗಿ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಆಡಳಿತ ಪಕ್ಷ, ಕೇಂದ್ರದ ನಾಯಕರು, ಸ್ಪೆಷಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ಬಿಜೆಪಿ ನಾಯಕರು ಏನೆಲ್ಲ ಮಾತನಾಡಿದ್ರು ಬಜೆಟ್ನ ಬಗ್ಗೆ ನೋಡೋಣ. आज भारत की विकास यात्रा का एक महत्वपूर्ण पड़ाव है. ये 140 करोड़ भारतीयों की आकांक्षाओं का बजट है. ये हर भारतीय के सपनों को पूरा करने वाला बजट है. हमने कई सेक्टर्स युवाओं के लिए खोल दिए हैं. सामान्य नागरिक विकसित भारत के मिशन को ड्राइव करने वाला है. ये बजट एक फोर्स मल्टीप्लायर है. ये बजट सेविंग्स को बढ़ाएगा, इन्वेस्टमेंट को बढ़ाएगा, कंजम्पशन को बढ़ाएगा और ग्रोथ को भी तेजी से बढ़ाएगा. मैं वित्त मंत्री निर्मला सीतारमण जी और उनकी पूरी टीम को इस जनता जनार्दन का बजट, पीपल्स का बजट, इसके लिए बहुत बहुत बधाई देता हूं. साथियों, आमतौर पर बजट का फोकस इस बात पर रहता है कि सरकार का खजाना कैसे भरेगा, लेकिन ये बजट उससे बिल्कुल उल्टा है. लेकिन ये बजट देश के नागरिकों की जेब कैसे भरेगी, देश के नागरिकों की बचत कैसे बढ़ेगी और देश के नागरिक विकास के भागीदार कैसे बनेंगे, ये बजट इसकी एक बहुत मजबूत नींव रखता है. साथियों, इस बजट में रिफॉर्म की दिशा में महत्वपूर्ण कदम उठाए गए हैं. न्यूक्लियर एनर्जी में प्राइवेट सेक्टर को बढ़ावा देने का निर्णय बहुत ही ऐतिहासिक है. ये आने वाले समय में सिविल न्यूक्लियर एनर्जी का बड़ा योगदान देश के विकास में सुनिश्चित करेगा. ಮಧ್ಯಮ ವರ್ಗದ ಮತ್ತು ಯಾರು ಸ್ಯಾಲರಿಡ್ ಇವತ್ತು ಸಂಬಳವನ್ನು ನಂಬಿ ಇರ್ತಿದ್ರೋ ಅಂತವರಿಗೆ 7 ಲಕ್ಷಕ್ಕೆ ಮೊದಲು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರಲಿಲ್ಲ. ಇದು ಯಾರೂ ಊಹಿಸಲಾರದಂತ ಒಂದು ದೊಡ್ಡ ಒಂದು ಯೋಜನೆಯನ್ನ ಇವತ್ತು ಕೊಟ್ಟಿದ್ದಾರೆ. 12 ಲಕ್ಷದವರೆಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ. ಇದರಲ್ಲಿ ಪತ್ರಕರ್ತರು ಸೇರಿದಂತೆ ಮಧ್ಯಮ ವರ್ಗದ 1 ಲಕ್ಷದವರೆಗೆ ಯಾರು ತಮ್ಮ ಸಂಬಳವನ್ನು ಒಂದು ತಿಂಗಳಿಗೆ ಪಡೆಯುತ್ತಾರೋ ಅಂತವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಜೊತೆಗೆ ಅದರ ಮೇಲೂ ಕೂಡ ಯಾರು 18 ಲಕ್ಷ ಆದಾಯ ಇರ್ತದೋ ಅವರಿಗೆ ಒಂದು ವರ್ಷದಲ್ಲಿ 70,000 ರೂಪಾಯಿಗಳು, ಅದರಲ್ಲೂ ಕೂಡ ಸ್ಲ್ಯಾಬ್ನ ಕನ್ಸೆಷನ್ ಇದೆ. 25 ಲಕ್ಷದವರೆಗೆ ಪಡೆಯತಕ್ಕಂಥವರಿಗೆ 1,20,000 ರೂಪಾಯಿವರೆಗೆ ಇದೆ. ಮತ್ತೆ ಯಾರು 25ರಿಂದ ಹೆಚ್ಚು ಪಡೀತಾರೋ ಅವರಿಗೆ ಕಾಮನ್ ಆಗಿ 30% ಅದು ಕಾಮನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಹಿಂದುಳಿದವರಿರ್ಬೋದು, ಮಧ್ಯಮ ವರ್ಗದವರು ಇರಬಹುದು, ಪರಿಶಿಷ್ಟ ಜಾತಿ ವರ್ಗಗಳಿರಬಹುದು, ಅಂದ್ರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮನಿರ್ಭರ ಭಾರತವನ್ನಾಗಿ ಮಾಡತಕ್ಕಂಥ ಮತ್ತು ಇದರಲ್ಲಿ ವಿಕಸಿತ ಭಾರತವಾಗಿ ಜೊತೆಯಲ್ಲಿ 4ನೇ ಅತಿ ದೊಡ್ಡ ಒಂದು ಎಕನಾಮಿಕ್ ಇದಾಗಿ ಈ ರಾಷ್ಟ್ರ ಬೆಳೆಯಲಿಕ್ಕೆ ಇದರಲ್ಲಿ ಪರಿಪೂರ್ಣವಾಗಿ ಶ್ರಮ ಹಾಕಿ ನಮ್ಮ ಸರ್ಕಾರ, ಮೋದಿಜಿಯವರ ಸರ್ಕಾರ,
ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತಮವಾದ ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಆಯವ್ಯಯವನ್ನ ಈ ದೇಶಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ದೇಶ ಸಂತೋಷ ಪಡುವಂತಹ ಒಂದು ಆಯವ್ಯಯವನ್ನು ಕೇಂದ್ರ ಬಿಜೆಪಿ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡನೆ ಮಾಡಿದ್ದಾರೆ. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ರಿಯಾಯಿತಿಯನ್ನು, ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. 10 ಲಕ್ಷದವರೆಗೂ ಕೊಡ್ಬೋದು ಅಂತೇಳಿ ಹೇಳಿತ್ತು. ಈಗ 12 ಲಕ್ಷ ರೂಪಾಯಿವರೆಗೆ ಜೀರೋ ಇನ್ಕಮ್ ಟ್ಯಾಕ್ಸ್, ಅದರ ಮೇಲಿನ ಸ್ಲ್ಯಾಬ್ಗಳು ಕೂಡ ಕೆಲವೆಲ್ಲ ಕಮ್ಮಿ ಆಗಿದೆ. ಇದು ಮಿಡ್ಲ್ ಕ್ಲಾಸ್ ಕುಟುಂಬಗಳಿಗೆ ಭಾಳ ದೊಡ್ಡ ಸಹಾಯವನ್ನು ಮಾಡಿದೆ. ಜೊತೆಗೆ ಇವತ್ತು ಕ್ಯಾನ್ಸರ್ ಮತ್ತು ಜೀವರಕ್ಷಕ ಔಷಧಿಗಳ ಮೇಲೆ ಕಸ್ಟಮ್ ಡ್ಯೂಟಿಯನ್ನು ತೆಗೆದುಹಾಕಿದ್ದಾರೆ. ಇನ್ನು 3 ವರ್ಷದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗವನ್ನು ತೆರಿತೀವಿ ಅಂತ ಹೇಳುವಂಥ ಡೇ ಕೇರ್ ಸೆಂಟರ್ಗಳನ್ನು ಮಾಡಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ಜನಸಾಮಾನ್ಯರ ಬಜೆಟ್ ಆಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ. 8ನೇ ಬಾರಿ ಅವರು ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಹಂತ ಹಂತವಾಗಿ ಈ ದೇಶದ ಆರ್ಥಿಕತೆಯ ಒಟ್ಟು ಸಂಗತಿಯನ್ನು ಒಂದು ಸ್ಟ್ರೀಮ್ಲೈನ್ ಮಾಡಿ ವ್ಯವಸ್ಥಿತವಾದಂಥ ಆರ್ಥಿಕ ಬಜೆಟನ್ನು ಕೊಟ್ಟಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಬಜೆಟನ್ನು ತಯಾರಾಗಿರುವಂಥದ್ದು, ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಯಾವ ರಾಷ್ಟ್ರ ಆರ್ಥಿಕ ಸುಸ್ಥಿತಿಯನ್ನು ಕಾಣುತ್ತೆ ಆ ರಾಷ್ಟ್ರ ಬಲಿಷ್ಠವಾಗತ್ತೆ, ಜೊತೆಗೆ ಅದು ಅತ್ಯಂತ ಉನ್ನತೀಕರಣಕ್ಕೆ ಸಾಕ್ಷಿಯಾಗತ್ತೆ ಅಂಥೇಳಿ ಅಂಬೇಡ್ಕರ್ ಹೇಳಿದಂಥ ಮಾತನ್ನು ನೆನಪಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎರಡನೇದು, ಸಾಮಾನ್ಯ ವ್ಯಕ್ತಿಗಳ ಆರ್ಥಿಕ ಸ್ಥಿತಿಯನ್ನು ಇನ್ನೂ ಸ್ವಲ್ಪ ಸುಧಾರಿಸಲಿಕ್ಕೋಸ್ಕರ ಬೇಕಾದಂಥ ಸಂಗತಿಗಳು. ಆದಾಯ ತೆರಿಗೆ ಮಿತಿ 12 ಲಕ್ಷಕ್ಕೆ ಏರಿಸಿರುವಂಥದ್ದು. ಆದರೆ ಇದೆಲ್ಲದನ್ನು ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣ ಇಟ್ಟಿರುವಂಥದ್ದು ಒಂದು ಭಾಗ. ಇದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ, ಆದಾಯ ತೆರಿಗೆ ವಿನಾಯಿತಿ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಉದ್ಯೋಗಿಗಳು, ಕೃಷಿ ಕೈಗಾರಿಕೆಗೆ ಸಿಕ್ಕಿದ್ದಾದ್ರೂ ಏನು, ಉದ್ಯಮಿಗಳ ಅಭಿಪ್ರಾಯ ಏನು ಈ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಸಾಕಷ್ಟು ನಿರೀಕ್ಷೆ ಇತ್ತು. ಬಿಕಾಸ್ ಈ ಬಜೆಟ್ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರುವಂಥದ್ದಲ್ಲ, 150 ಕೋಟಿ ಭಾರತೀಯರಿಗೆ ಸಂಬಂಧಪಡುವಂಥ ಒಂದು ಬಜೆಟ್. ಸೊ ಸಾಕಷ್ಟು ನಿರೀಕ್ಷೆಗಳಂತೂ ಇತ್ತು. ಅದರಲ್ಲೂ ಸ್ಪೆಷಲಿ ಟ್ಯಾಕ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೆರಿಗೆ ಪದ್ಧತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗಳಂತೂ ದುಪ್ಪಟ್ಟಾಗಿತ್ತು. ಬಿಕಾಸ್ ಪ್ರಧಾನಮಂತ್ರಿಗಳು ಬಜೆಟ್ ಮಂಡನೆ ಮಾಡಲಿಕ್ಕೂ ಮುಂಚೆ ಈ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂತೆ ಆಶೀರ್ವಾದವನ್ನ ಮಾಡ್ಲಪ್ಪ ಲಕ್ಷ್ಮಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ಒಂದು ಸುಳಿವನ್ನ ಕೊಟ್ಟಿದ್ರು. ಅಂದ್ರೆ ಈ ಬಾರಿ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಮೋದಿ ಸರ್ಕಾರ ರೆಡಿಯಾಗಿದೆ ಅನ್ನುವಂತ ಒಂದು ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಬಜೆಟ್ ಮಂಡನೆ ಆದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರು ಏನೇನು ಮಾತನಾಡಿದ್ದಾರೆ ಕೇಳೋಣ. ಇದು ವಿಕಸಿತ ಭಾರತ ಅನ್ನೋದನ್ನು ನೋಡೋ ಹಂತದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆ ಬಜೆಟನ್ನು ಕೊಟ್ಟಿದ್ದಾರೆ. ಆದರೆ ಬೆಳವಣಿಗೆ ಹಂತದಲ್ಲಿ ಹೋದಾಗ ತುಂಬ ಅತ್ಯುತ್ತಮವಾದಂಥ ಬಡ್ಜೆಟ್ ನೋಡುವಂಥದ್ದು ಏನೇ ಇಲ್ಲ. ಆದರೆ ಕೆಲವೊಂದು ಒಂದೊಂದು ಇದರಲ್ಲಿ ಏನು ಯೋಜನೆಗಳಿರ್ಬೋದು, ಅಂಥ ಯೋಜನೆಗಳಲ್ಲಿ ಒಂದು ಹಿಡಿತವನ್ನು ಸಾಧಿಸಿರೋದು ಅದ್ರಲ್ಲಿ ಕಂಡು ಬರ್ತಾ ಇದೆ. ಮತ್ತು ವರಮಾನ ತೆರಿಗೆ ಅಡಿಯಲ್ಲಿ ಒಂದು ಜನಗಳಿಗೆ, ಮಧ್ಯಮ ಮತ್ತು ಸಾಮಾನ್ಯ ವರ್ಗದವರಿಗೆ ಏನಿತ್ತು ಅದು ಆಶಾಭಾವನೆ, ಅದನ್ನು ಏರಿಸಿದ್ರು ಒಂದು ಹಂತದಲ್ಲಿ ಕೆಲವೇ ಹಂತಗಳಲ್ಲಿ ಹಣ ಉಳಿಯೋ ಕಂಡು ಬರ್ತಿದೆಯೇ. ಆದರೂ ಯಾಕೆಂದರೆ ಅವ್ರು ಕೊಡಬೇಕಾಗಿದ್ದು 4 ಲಕ್ಷದಿಂದ 8 ಲಕ್ಷಕ್ಕೆ 5% ತೆರಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ 8ರಿಂದ 12ಕ್ಕೆ 10%. ಇಲ್ಲಿ ಪ್ರತಿಯೊಂದು ಸೆಕ್ಟರ್ ಸ್ಲ್ಯಾಬಲ್ಲೂ 5% ಉಳ್ಕೊಳ್ಳೋಂಗೆ ಮಾಡಿದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ. ಆದ್ರೂ ಇಲ್ಲಿ ಹಂತದಲ್ಲಿ ಏನು ಅಂದರೆ ಶ್ರೀಸಾಮಾನ್ಯ ಮತ್ತು ಮಧ್ಯಮ ವರ್ಗದವ್ರಿಗೆ ಇನ್ನೂ ಹೆಚ್ಚಿನ ಒತ್ತನ್ನು ನೀಡಬೇಕಿತ್ತು. ನಾವು ಹೋಗಬೇಕಾಗಿದ್ದು MSME ಸೆಕ್ಟರಲ್ಲಿ, ಅದಕ್ಕೆ ಉತ್ತೇಜನ ಕೊಡಬೇಕಿತ್ತು. ಒಂದು ಹಂತದಲ್ಲಿ ಹೆಚ್ಚಳ ಮಾಡಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ ಮಂಡಿಸಿರೋದು. ಈ ಒಂದು ಬಜೆಟ್ನಲ್ಲಿ ತುಂಬಾ ಉತ್ಸಾಹ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಯಾಕಂದ್ರೆ ನೋಡಿದಂಗೆ ಕಂಪ್ಲೀಟ್ಲಿ ಆಲ್ಮೋಸ್ಟ್ 4.5 ಕ್ರೋರ್ಸ್ ಟ್ಯಾಕ್ಸ್ ಪೇಯರ್ಸ್ ನಲ್ಲಿ 4.3 ಕ್ರೋರ್ಸ್ ಮಿಡಲ್ ಕ್ಲಾಸ್, ಅವ್ರಿಗೆ 12 ಲಕ್ಷ ಟ್ಯಾಕ್ಸಬಲ್ ಇನ್ಕಮ್ ಎಕ್ಸಮ್ಟೆಡ್ ಬಂದ್ರೆ 80,000 ರೂಪಾಯಿ ಸೇವಿಂಗ್ಸ್ ಅಂದ್ರೆ ನಿಜವಾಗ್ಲೂ ಅದು ಒಂದು ಇವತ್ತಿರೋ ಕಾಸ್ಟ್ ಆಫ್ ಲಿವಿಂಗ್ ಇನ್ಫ್ಲೇಷನ್ ನೋಡ್ತಾ ಇದ್ರಲ್ಲ, ಇದು ತುಂಬಾ ಅನುಕೂಲ ಆಗುತ್ತೆ. ಅಂಡ್ ಸ್ಯಾಲರಿ ಕ್ಯಾಸ್ಗೆ 12,75,000 ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇಲ್ಲಾಂದ್ರೆ ಅವ್ರು ಮತ್ತೆ ಮಾಡಿ ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಂದ್ರೆ ತುಂಬಾ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಈವನ್ ಎಂಪ್ಲಾಯರ್
ಕಾರ್ಪೊರೇಟ್ ಕಂಪನೀಸ್ಗೂ ಅಪ್ ಟು 12,75,000 ಸ್ಯಾಲರಿ ಅವ್ರು ಡಿಡಕ್ಟ್ ಮಾಡಬಲ್ಲ ಅಂದ್ರೆ ಎಷ್ಟೊಂದು ವರ್ಕ್ ಕಂಬರ್ಸಮ್ ವರ್ಕ್ ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ. ಇದು ನಿಜವಾಗ್ಲೂ ಇಟ್ಸ್ ಏಮಿಂಗ್ ಅಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫಾರ್ ಕಾರ್ಪೊರೇಟ್ಸ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡ್ ಸ್ಮೈಲಿಂಗ್ ಫಾರ್ ಆಲ್ ದ ಟ್ಯಾಕ್ಸ್ ಪೇಯರ್ಸ್ ಅಪ್ ಟು 12 lakhs ಇನ್ಕಮ್. ಎಕನಾಮಿಕ್ ಗ್ರೋತ್ ಏನೈತೆ ಇವತ್ತು ಅವರು ಹೇಳಿದ ಪ್ರಕಾರ 1 lakh crores ಟ್ಯಾಕ್ಸ್ ಫೋರ್ಗೆ ಅಂದ್ರು. ಆ 1 lakh crores ಟ್ಯಾಕ್ಸ್ ಫೋರ್ಗೆ ಅಂದ್ರೆ ಏನಾಗುತ್ತೆ, 1 lakh crores ನಮ್ ಕೈಗೆ ಬರುತ್ತೆ, ಏನು ಮಿಡಲ್ ಕ್ಲಾಸ್ ಕೈಗೆ ಬರುತ್ತೆ. ಆ ಮಿಡಲ್ ಕ್ಲಾಸ್ ಏನ್ ಮಾಡ್ತಾರೆ ಅವರು, ಐ ಥಿಂಕ್ ದೇ ಕ್ಯಾನ್ ಯೂಸ್ ಫಾರ್ ದ ಎಜುಕೇಶನ್ ಆರ್ ಟೂರಿಸಂ ಆರ್ ಸೇವಿಂಗ್ ಆರ್ ಹೆಲ್ತ್. ಸ್ಪೆಷಲಿ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಿಡ್ಲ್ ಕ್ಲಾಸ್ ಜನ ಮಾತ್ರ ನಾವ್ ಎಷ್ಟು ಅಂತ ಸಹಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಟ್ಯಾಕ್ಸ್ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಆ ಕಾರಣನೂ ಕೂಡ ಮೋದಿ ಅವರ ಒಂದು ನಾಯಕತ್ವ ಕೆಲವೊಂದು ಸ್ವಲ್ಪ ಪೆಟ್ಟು ಬಿದ್ದಿತ್ತು ಅನ್ನುವಂಥ ವಿಶ್ಲೇಷಣೆಗಳಿತ್ತು. ಯಾಕೆಂದ್ರೆ ಈ ಹಿಂದೆ 10 ವರ್ಷಗಳ ಕಾಲ ಬಿಜೆಪಿ ಸಂಪೂರ್ಣವಾದಂಥ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು, ಆದರೆ ಈ ಬಾರಿ ಹೊಡೆತ ಬಿದ್ದಿತ್ತು. ಇದು NDA ನೇತೃತ್ವದ ಬಜೆಟ್ ಆಗಿರುವಂಥದ್ದು. ಆದರೆ ಜನರಿಗೆ ನಿರಾಸೆ ಮಾಡಬಾರ್ದು. ನಮ್ಮ ನಂಬ್ಕೊಂಡಿದ್ದಂಥ ಜನರಿಗೆ ನಾವೇ ಟ್ಯಾಕ್ಸ್ನ ಟೆರರಿಸಮ್ ಮಾಡ್ತಾ ಇದೀವಿ ಅಂತ ನರೇಂದ್ರ ಮೋದಿ ಅವರೇ ಈ ಹಿಂದೆ ಮಾತನಾಡಿದಿತ್ತಲ್ಲ. ಸೊ ಹೀಗಾಗಿ ಈಗ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಂತ ಆಗ್ತಾ ಇದೆ. ಹಾಗಾದ್ರೆ ಜನಸಾಮಾನ್ಯರು ಏನು ಹೇಳಿದ್ದಾರೆ ಈ ಬಜೆಟ್ ಬಗ್ಗೆ ನೋಡೋಣ. ಇವತ್ತು ಕೇಂದ್ರ ಬಜೆಟ್ ಮಂಡಿಸಿರೋದ್ರಿಂದ 2025 ಬಜೆಟ್ ಮುಖಾಂತರ TDS ಬಗ್ಗೆ ಹೇಳಿದ್ದಾರೆ. ಪ್ರೀವಿಯಸ್ ಇಯರ್ TDS ಬಂದು 10 lakh ವರೆಗೂ ಇತ್ತು ವಿನಾಯಿತಿ. ಬಟ್ ಈ ಸರಿ ಅವರು 12 lakh ಮಾಡಿರೋದ್ರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಅನುಕೂಲ ಜಾಸ್ತಿ ಇದೆ. ಸೇವಿಂಗ್ಸ್ ಆಗಿರ್ಬೋದು ಅಥವಾ ಅವ್ರ ಖರ್ಚು ವೆಚ್ಚಗಳಿಗೆಲ್ಲಾನು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಇದ್ರ ತುಂಬಾ ಉಪಯೋಗ ಇದೆ. ಅದನ್ನ ಬಳಸ್ಕೋಬೇಕು ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಯಾವ್ದಾವ್ದಕ್ಕೆ ಯಾವ ರೀತಿ ಉಪಯೋಗಿಸ್ಕೋಬೇಕು. ಈ 12 lakh ಬಂದಿರೋದ್ರಿಂದ ಎಕ್ಸ್ಟ್ರಾ 2 lakh ಯಾವ ರೀತಿ ವಿನಿಯೋಗ ಆಗ್ಬೇಕು. ಈಗ ನೀವು 80C ಯಾವ ತರ ಹೋಗುತ್ತೆ, 80G ಯಾವ ತರ ಹೋಗುತ್ತೆ, 80GG ಯಾವ ತರ ಹೋಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಕಟ್ ಮಾಹಿತಿ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೊಂಬೆ ಕೈಗಾರಿಕೆಗೆ ತುಂಬ ಹೆಸರುವಾಸಿ ಆಗಿತ್ತು. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲ ಉದ್ಯಮ ಬಿಟ್ಟು ಬೇರೆ ಬೇರೆ ಉದ್ಯಮಕ್ಕೆ ಹೋಗ್ತಾ ಇದ್ರು. ಸೊ ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲದ ಸೌಲಭ್ಯ ಕೊಡ್ತೀವಿ ಅಂತ ಘೋಷಣೆ ಮಾಡಿರೋದ್ರಿಂದ, ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಯಾರು ಈ ಬೊಂಬೆ ಉದ್ಯಮ ಮಾಡ್ತಾಯಿದ್ರು ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಮೈಸೂರಿನ ಜನ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ. ಸಾಮಾನ್ಯ ವರ್ಗದವರಿಗೆ ಅಂದರೆ ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಈ ಒಂದು ಕೃಷಿಕರಿಗೆ ಮಾಡಿಸಿದಂಥ ಬಜೆಟ್ ಅಂತ ಹೇಳ್ಬೋದು. ಈ ಬಾರಿ ಕೇವಲ ರೈತರಿಗೆ ಸಾಲವನ್ನು ನೀಡೋದಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಧನಧಾನ್ಯ ಕೃಷಿ ಯೋಜನೆ. ಅದರ ಅಡಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಿ ಎಲ್ಲಿ ಕಡಿಮೆ ಉತ್ಪಾದಕತೆ ಇರ್ತದೆ, ಎಲ್ಲಿ ಕೃಷಿ ಧಾನ್ಯಗಳ ಬೆಳೆ ಎಲ್ಲಿ ಸಮಸ್ಯೆ ಇರ್ತದೋ ಅಂಥದನ್ನು ಗಮನಿಸಿ ಆ 100 ಜಿಲ್ಲೆಗಳನ್ನು ತೆಗೆದುಕೊಂಡು ಅಲ್ಲಿ ಬೆಳೆ ಆದ ನಂತರ ಒಂದು ಕಡೆ ಬೆಳೆಯನ್ನು ವೃದ್ಧಿಗೊಳಿಸೋದು, ಎರಡನೇದು ಬೆಳೆ ಬಂದ ನಂತರ ಅದನ್ನು ಸಂಗ್ರಹಿಸುವಂಥದ್ದು. ಗ್ರಾಮ ಪಂಚಾಯಿತಿ ಲೆವೆಲ್ಲು ಮತ್ತು ಬ್ಲಾಕ್ ಲೆವೆಲಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ಒಂದಷ್ಟು ಯೋಜನೆಯನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಸ್ವಾಗತಾರ್ಹ. ಈ ಬಾರಿಯ ಬಜೆಟ್ ಪೂರಕವಾಗಿದೆ. ಅದೇ ರೀತಿ 45 ಲಕ್ಷ ಕೋಟಿ ಬಜೆಟ್ ಆಗಿದ್ದು ರೈತರಿಗೆ, ಕೃಷಿಕರಿಗೆ ಮತ್ತು SC ST ಹಿಂದುಳಿದವರಿಗೆ ತುಂಬ ಪೂರಕವಾದ ಬಜೆಟ್ ಆಗಿದೆ. ಬಡವರಿಗೆ, ಮಹಿಳೆಯರಿಗೆ. ಅದೇ ರೀತಿ 12,75,000ವರೆಗೂ ತೆರಿಗೆ ವಿನಾಯಿತಿ ಇದೆ. ಅದೇ ರೀತಿ ರೈತರಿಗೆ ಬಂದು ತುಂಬ ಅನುಕೂಲವಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ 3 ಲಕ್ಷದಿಂದ ಇದ್ದು 5 ಲಕ್ಷವರೆಗೂ ಸಾಲ ಸೌಲಭ್ಯ ಇದೆ. ಈ ಬಾರಿ ಬಜೆಟ್ ತುಂಬ ಪೂರಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಜೆಟನ್ನು ಮಾಡಿರೋದು ನಾವು ರೈತರು ಸ್ವಾಗತಿಸ್ತೇವೆ. ಯಾಕೆ ಸ್ವಾಗತಿಸ್ತೇವೆ ಅಂದರೆ ಒಂದು ಬಜೆಟ್ ಮಾಡಿದರೆ ನಮಗೆ ಸಿಗ್ತಕ್ಕಂಥ ಅನುಕೂಲಗಳು ಏನು ಸಿಗ್ತವೆ, ಏನಾಗಬೇಕು ಅಂತೇಳಿ. ಈಗ ಮಾಡಿರತಕ್ಕಂಥ ಬಜೆಟ್ಟು ಹೆಚ್ಚು 12 ಲಕ್ಷಕ್ಕೇನೋ ಮಾಡಿದ್ದಾರೆ. ಆಯಿತು, ಮಾಡಲಿ. ಅದು ಕಡೆ ರೈತಗೆ ತಲುಪಬೇಕಲ್ಲ. ಹೊಲದಲ್ಲಿ ಕೆಲಸ ಮಾಡೋ ರೈತನ ತಕ್ಕಂಥ ಬಜೆಟನ್ನು ತಯಾರು ಮಾಡಬೇಕು. ಅವನಿಗೇನು ಬೇಕು, ಕರೆಂಟ್ ಬೇಕು, ನೀರು ಬೇಕು, ಇದ್ರ ಬಗ್ಗೆ ಮಾಡಬೇಕು. ಆದರೆ ದಾವಣಗೆರೆಗೆ ಮಧ್ಯ ಕರ್ನಾಟಕದಲ್ಲಿದೆ, ಯಾವುದೇ ಇಲ್ಲಿಗೆ ಘೋಷಣೆ ಮಾಡಿಲ್ಲ. ಇಲ್ಲಿಗೆ ಏನಾದರೂ ದಾವಣಗೆರೆ ರೈತರಿಗೆ ಮತ್ತು ದಾವಣಗೆರೆ ಜನತೆಗೆ ಒಳ್ಳೆಯದಾಗ ಅಂದರೆ ಯಾವುದಾದ್ರೂ ಒಂದು ಘಟಕ ಓಪನ್ ಮಾಡಬೇಕು. ಟೆಕ್ಸ್ಟೈಲ್ ಪಾರ್ಕ್ ಅವಾಗ ಆಗಿತ್ತು, ಅದರಲ್ಲಿ DC ಆಫೀಸ್ ಕಟ್ಕೊಂತ ಕುಂತ್ರಿ, ಅದನ್ನು ಒಯ್ದು ಇದಕ್ಕೆ ಹಾಕಿದ್ರಿ ಶಿವಮೊಗ್ಗಕ್ಕೆ. ಅಂಥದನ್ನು ಈಗ ಕಾರ್ಯರೂಪ ಮಾಡಿ ದಾವಣಗೆರೆಗೆ ಯಾಕೆ ತರಬಾರ್ದು?
ವಿಮಾನ ನಿಲ್ದಾಣ ತರಬೇಕಾಗಿತ್ತು. ಅದು ವಿಮಾನ ನಿಲ್ದಾಣಕ್ಕೆ ಅವಾಗ ಜಾಗ ಹಾಕೋರು ಮಾಡಿದ್ರಿ, ಅದನ್ನು ಹಂಗೆ ಕೈ ಬಿಟ್ರಿ. ಇಂಥದ್ದೆಲ್ಲ ಮಾಡಿ ದಾವಣಗೆರೆಗೆ ಅನ್ಯಾಯ ಆಗೈತಿ. ಇನ್ನು ಮುಂದಿನ ದಿನಗಳೆಲ್ಲ ಆದರೂ ದಾವಣಗೆರೆಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಬೇಕು. ಇನ್ನೂ ಬಡ್ಜೆಟ್ ಮಾಡಿದರೆ ಏನು ಮುಗ್ದಿಲ್ಲ, ಸೇರ್ಸೋಂಥದ್ದು ಇದು ಇರ್ತೈತಿ, ಅದರಲ್ಲಿ ಸೇರಿಸ್ಬೇಕು ಅಂತೇಳಿ ನಾನು ದಾವಣಗೆರೆ ಜಿಲ್ಲಾ ರೈತ ಸಂಘದಿಂದ ಒತ್ತಾಯ ಮಾಡ್ತಾನೆ. ಆಮೇಲೆ ರೈತರಿಗೂ ಅನುಕೂಲ, ರೈತರ ಮಕ್ಕಳಿಗಾಗಂಥದ್ದನ್ನು ಅನುಕೂಲ ಮಾಡಿಕೊಡು. ಕೇಂದ್ರ ಸರ್ಕಾರ ಏನು ಮಾನ್ಯ ಶ್ರೀಮತಿಯವರು ನಿರ್ಮಲಾ ಸೀತಾರಾಮನ್ ಬಡ್ಜೆಟ್ ಮಾಡಿದ್ದಾರೆ, ಅದು ಕುಂಟ ಸೌತೆಕಾಯಿ ಹೊಲಕ್ಕಾದಂಗೆ ನಮ್ಮದು ಕರ್ನಾಟಕದ ಲೆಕ್ಕಾಚಾರ. ಬಿಹಾರಕ್ಕೆ 6 ಸಂಸ್ಕರಣಾ ಘಟಕ ಕೊಟ್ಟಿದ್ದಾರೆ, ITBT ಕೊಟ್ಟಿದ್ದಾರೆ. ಆಮೇಲೆ ಉತ್ತರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಆಮೇಲೆ ದೆಹಲಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ. ಉತ್ತರ ಭಾರತಕ್ಕೆ ಮಾಡೋದಾದರೆ ತಾಯಿ ನಿನ್ನ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಟ್ಟದ್ದು ಕರ್ನಾಟಕ. ನಿನ್ನ ರಾಜ್ಯಸಭೆಗೆ 3 ಸಲ ಆರಿಸಿದ್ದು ಕರ್ನಾಟಕ. ನಿನ್ನದು ಮೂಲತಃ ತಮಿಳ್ನಾಡಲ್ಲಿ ನಿನ್ನ ಆರಿಸಲಿಲ್ಲ, ಆಂಧ್ರದಲ್ಲಿ ನಿನ್ನ ಆರಿಸಲಿಲ್ಲ, ಬಿಹಾರದಲ್ಲಿ ನಿನ್ನ ಆರಿಸಲಿಲ್ಲ, ಉತ್ತರ ಪ್ರದೇಶದಲ್ಲಿ ನಿನ್ನ ಆರಿಸಲಿಲ್ಲ. ಆದರೆ ನಮ್ಮನೆ ಊಟ ಉಂಡು, ನಮ್ಮನೆ ಬಟ್ಟೆ ತೊಟ್ಟು ನಮಗೆ ಯಾಕೆ ತಾಯಿ ನೀ ಮೋಸ ಮಾಡ್ತಾ ಇದೀಯಾ ಹೇಳು. ನಿನಗೆ ಅಲ್ಲೇ ಮಾಡ್ಬೇಕು ಅನ್ನೋದಾದ್ರೆ ಬಿಹಾರದಾಗ ಆರಿಸ್ಯ ನೀನು ರಾಜ್ಯಸಭೆಗೆ, ಇಲ್ಲ ಉತ್ತರ ಪ್ರದೇಶದಾಗ ಆರಿಸ್ಯ, ಇಲ್ಲ ತಮಿಳ್ನಾಡಿನಾಗ ಆರಿಸ್ಯ. ಆದರೆ ಇಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದೀನಿ ನೀನು. ಇಲ್ಲಿ ನಾವು ನಮ್ಮ ಅಚ್ಚ ಕನ್ನಡದ ಭಾಷೆಯೊಳಗೆ ಹೇಳ್ಬೇಕು ಅಂದರೆ ಉಂಡು ಮನೆಗೆ ಗಳ ಎಣಿಸ್ತಾ ಇದೆಯಂತ. ಇನ್ನು ಜನಪ್ರಿಯ ಬಜೆಟ್ ಅನ್ನ ಘೋಷಣೆ ಮಾಡಿದ್ದಾರೆ, ಮಧ್ಯಮ ವರ್ಗಕ್ಕೆ ತುಂಬಾ ಅನುಕೂಲಕಾರಿ ಅಂತ FKCCI ಅಧ್ಯಕ್ಷರಾಗಿರುವಂತ ಬಾಲಕೃಷ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನೇನೆಲ್ಲ ಹೇಳಿದ್ರು ಕೇಳೋಣ. FKCCI ಅಧ್ಯಕ್ಷ ಬಾಲಕೃಷ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಗೋಣ. ಸರ್, ಬಜೆಟ್ ಈ ಸರಿ ಬಂಪರ ಅಥವಾ ಗುಡ್ಡ? ಯು ಕ್ಯಾನ್ ಟೇಕ್ ಇಟ್ ಎಸ್ ಎ ಬಂಪರ್ ಓನ್ಲಿ. ಇಟ್ಸ್ ಅ ಗುಡ್ ಬಜೆಟ್. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ. ಐ ಥಿಂಕ್ ವಿಲ್ ಆಲ್ವೇಸ್ ವೆಲ್ಕಮ್ ದಿಸ್ ಪರ್ಟಿಕ್ಯುಲರ್ ಬಜೆಟ್. ಯಾವ ವಿಚಾರಕ್ಕಾಗಿ ಬಂಪರ್ ಅಂತ ಅನ್ಸುತ್ತೆ ಸರ್? 12 lakhs ಮೇನ್ ಅದು ಒಂದೇನಾ? ಅಲ್ಲ, 12 lakhs ಇಸ್ ಫಾರ್ ನಾರ್ಮಲ್ ಮಿಡಲ್ ಮ್ಯಾನ್. ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಅವರಿಗೆ 5 ಲಕ್ಷದವರೆಗೂ ಅವರಿಗೆ ಲೋನ್ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಅ ವೆಲ್ಕಮ್ ಮೂವ್ ಫಾರ್ ಅನ್ ಅಗ್ರಿಕಲ್ಚರ್ ಟು ಡೂ ಇಟ್. ಅದ್ರ ಜೊತೆಗೆ ನಮ್ಮಲ್ಲಿ MSME ನಮಗೆ ಏನಿತ್ತು ಅದು MSE ರೀಡಿಫೈನ್ ಮಾಡಿದ್ದಾರೆ. ಅಂದರೆ ಅದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟರ್ನ್ ಓವರ್ ಪ್ರಕಾರವಾಗಿ ಅದು ರೀಡಿಫೈನ್ ಮಾಡಿದ್ದಾರೆ. ಮೈಕ್ರೋ ಇಂಡಸ್ಟ್ರೀಸ್ಗೆ 5 ಲಕ್ಷದವರೆಗೂ ಕ್ರೆಡಿಟ್ ಕಾರ್ಡ್ಸ್ ಫೆಸಿಲಿಟೀಸ್ ಕೊಡುವಂಥದ್ದು ಮಾಡಿದ್ದಾರೆ. ಮತ್ತು ಸ್ಟಾರ್ಟ್ಅಪ್ ಅವರಿಗೆ 10 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ, ನೋಡ. 50,65,345 ಕೋಟಿ ಕಳೆದ ವರ್ಷ 24-25ರಲ್ಲಿ 48,20,000 ಕೋಟಿ. ಅದನ್ನ ಪರಿಷ್ಕೃತ ಅಂದಾಜು ಮಾಡಿದ್ದು ಬಜೆಟ್ ನಾವು 2024-25 47,16,000 ಕೋಟಿ. ಅಂದ್ರೆ 1,04,000 ಕೋಟಿ ಕಡಿಮೆ ಆಯಿತು. ರಿವೈಸ್ಡ್ ಎಸ್ಟಿಮೇಟ್ and regarding budget size, 47,16,000 ಕೋಟಿ. ಅಂದರೆ 1,04,000 ಕೋಟಿ ಕಡಿಮೆ ಆಗಿದೆ. ಅದರರ್ಥ 1,04,000 ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದ್ರಲ್ಲ, ಅದರಲ್ಲಿ ಕಡಿಮೆ ಆಯಿತು ಅಂತ. ತೆರಿಗೆ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದ್ರೆ ರಿವೈಸ್ಡ್ ಬಜೆಟ್ ಸೈಜ್ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ. ಆಮೇಲೆ ಈ
ಬಜೆಟ್ ಗಾತ್ರದಲ್ಲಿ 50,65,000 ಕೋಟಿ 345 ಕೋಟಿ 50,65,345 ಕೋಟಿ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು, ಸಾಲ ತಗೋತಾ ಇರ್ತಕ್ಕಂಥದ್ದು 15,68,936 ಕೋಟಿ 15,68,936 ಕೋಟಿ ಸಾಲ. ಬಡ್ಡಿ ಪಾವತಿಗೆ ಕೊಡ್ತಾ ಇರ್ತಕ್ಕಂಥದ್ದು 12,70,000 ಕೋಟಿ. ಅಂದ್ರೆ ಸಾಲ 15,68,936 ಕೋಟಿ ಸಾಲ ತಕ್ಕಂತಾರೆ. 50,65,345 ಕೋಟಿನಲ್ಲಿ ಸಾಲ 30% ಸುಮಾರು 30% ಸಾಲ ಆಗಿರ್ತದೆ. ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತಾ? 12.7 ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು. ಅಂದ್ರೆ ಈ ದೇಶದ ಮೇಲೆ ಸಾಲ ಸುಮಾರು 202 ಲಕ್ಷದಿಂದ 205 ಲಕ್ಷ ಕೋಟಿ ಸಾಲ ಇದೆ. 202 ಲಕ್ಷ ಕೋಟಿಯಿಂದ 205 ಲಕ್ಷ ಕೋಟಿಗಳಷ್ಟು ಸಾಲ ಇದೆ. ಫಿಸ್ಕಲ್ ಡಿಫಿಸಿಟ್ 4.4 ರೆವಿನ್ಯೂ ಡಿಫಿಸಿಟ್ ಶೇಕಡ 1.5 ರೆವಿನ್ಯೂ ಡಿಫಿಸಿಟ್